ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನಿದೆ, ಅವ್ರು ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಸ್ವೀಟ್ ಮೆಸೇಜಸ್ ನಿಮ್ಗೆ ಏನಿದೆ ಅಂತ ನೋಡೋಣ. ಗೈಸ್, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಕ್ರಿಸ್ಟಲ್ಸ್ ಆರ್ಡರ್ ಮಾಡಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಟ್ಯಾರೋ ಕೋರ್ಸಸ್ ಕಲಿಬೇಕು, ಕ್ಯಾಂಡಲ್ ವ್ಯಾಕ್ಸ್ ಕಲಿಬೇಕು ಅನ್ನೋರು ಸಹ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಆಲ್ರೆಡಿ ಇಲ್ಲಿ ನೋಟ್ಸ್ಗಳನ್ನು ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಫಸ್ಟ್ ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ಏನಿದೆ ನೋಡೋಣ. ಸೊ ನಾನು ಪಿಂಕ್ ಕಲರ್ ನೋಟ್ನ ಎತ್ಕೊಂಡಿದ್ದೀನಿ. ಸೊ ಪಿಂಕ್ ಯಾರ ಫೇವ್ರೆಟ್ ಪಿಂಕ್ ಅಂತ ಟೈಪ್ ಮಾಡಿ. ಓಕೆ, ಸೊ ಫಸ್ಟ್ ಮೆಸೇಜ್, ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ಓಕೆ, ಎಲ್ಲೇ ಇರು, ಹೇಗೆ ಇರು, ಖುಷಿಯಾಗಿರು ಅಂತ ಹೇಳ್ತಾ ಇದ್ದಾರೆ. ಮೈಟ್ ಬಿ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲಿದ್ದೀರಾ, ಅಥವಾ ಮುನಿಸ್ಕೊಂಡಿದ್ದಾರೆ ನಿಮ್ಮ ಪರ್ಸನ್, ಅಥವಾ ನೀವು ಮುನಿಸ್ಕೊಂಡಿದ್ದೀರಾ ಅವ್ರ ಮೇಲೆ, ಅಥವಾ ಕೋಪ ಮಾಡ್ಕೊಂಡಿದ್ದೀರಾ ಅವ್ರ ಮೇಲೆ. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಹೇಗಾದರೂ ಇರು, ಚೆನ್ನಾಗಿರು ಅಂತ. ಯು ಆರ್ ಮೈ ಫಸ್ಟ್ ಥಾಟ್ ಎವ್ರಿ ಮಾರ್ನಿಂಗ್. ನೀನು ಮೊದಲನೆಯ ನೆನಪು, ಮೊದಲನೆಯ ಒಂದು ಆಲೋಚನೆ ಎದ್ದ ಕೂಡಲೇ ಅಂತ ಹೇಳ್ತಾ ಇದ್ದಾರೆ. ಯು ಪ್ಲೀಸ್ ಡೋಂಟ್ ಪ್ರೆಷರ್ ಆನ್ ಮೀ. ಸಮ್ವೇರ್ ಇವ್ರಿಗೆ ಏನೋ ಒಂದು ಪ್ರೆಷರ್ ಅನ್ನಿಸ್ತಾ ಇದೆ. ನೀವು ಹೇಳುವಂತಹ ಒಂದು ಮಾತು ಏನಿದೆ, ಅಥವಾ ಕಮಿಟ್ಮೆಂಟ್ ವಿಚಾರವಾಗಿ ಆಗಿರಬಹುದು, ಅಥವಾ ಮಾತಾಡೋದ್ರ ವಿಚಾರವಾಗಿ, ಮೀಟ್ ಆಗೋದ್ರ ಬಗ್ಗೆ, ಸಮಥಿಂಗ್ ರಿಲೇಟೆಡ್ ಟು ಮೀಟಿಂಗ್, ಕಮಿಟ್ಮೆಂಟ್, ಅಥವಾ ಎಕ್ಸ್ಪ್ರೆಸಿವ್ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಹೇಳ್ಕೊ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಅದು ಅವರಿಗೆ ಪ್ರೆಷರೈಸ್ ಅನ್ನಿಸ್ತಾ ಇದೆ. ಸೊ ನನಗೇನು ಪ್ರೆಷರ್ ಮಾಡಬೇಡ ನೀನು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಐ ಕಿಸ್ ಯು ಅಂತ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ವಾಂಟ್ಸ್ ಟು ಕಿಸ್ ಯು. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ಲಾಫ್ ಆ್ಯಂಡ್ ಐ ಡೋಂಟ್ ಇವನ್ ವಾಂಟ್ ಟು ಸ್ಮೈಲ್. ಓಕೆ, ಈ ಪರ್ಸನ್ಗೆ ನೀವು ತುಂಬ ಸ್ಯಾಡ್ ಆಗಿದ್ದಾಗ ಈ ಪರ್ಸನ್ನ ನಗಿಸಿದ್ದು ನೀವು. ಅದಕ್ಕೋಸ್ಕರ ಈ ಒಂದು ಮೆಸೇಜ್ ಅವ್ರು ನಿಮಗೆ ಹೇಳ್ತಾ ಇರೋದು, ಡೋಂಟ್ ಇಗ್ನೋರ್ ಮೀ. ಆ್ಯಂಡ್ ಇವ್ರಿಗೆ ಎಲ್ಲೋ ಒಂದು ಪಾಯಿಂಟಲ್ಲಿ ನೀವು ಇವ್ರಿಗೆ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಫೀಲಿಂಗ್ ಇಗ್ನೋರ್ಡ್. ಮೈಟ್ ಬಿ ನೀವು ಕೆಲಸದಲ್ಲಿ ಬ್ಯುಸಿಯಾಗಿರಬಹುದು, ಬಟ್ ಈ ಪರ್ಸನ್ಗೆ ನೀವು ಇಗ್ನೋರ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, ಐ ಆಮ್ ಲರ್ನಿಂಗ್ ವ್ಯಾಲ್ಯೂಬಲ್ ಸೋಲ್ ಲೆಸನ್ಸ್ ರೈಟ್ ನೌ. ಓಕೆ, ಐ ಥಿಂಕ್ ಕೆಲವೊಂದಷ್ಟು ಸಿಚುವೇಶನ್ಸ್ ನಡೆದಿದೆ ಅಂತ ಹೇಳ್ಬೋದು. ಇವ್ರ ಲೈಫಲ್ಲಿ ಕೆಲವೊಂದಷ್ಟು ವಿಚಾರಗಳು ನಡೆದಿದೆ. ಸೊ ಆ ಒಂದು ಕಾರಣಕ್ಕೆ ಇವರು ಈಗ ಸ್ಪಿರಿಚುವಲ್ ಪಾತಿಗೆ ಹೋಗ್ತಾ ಇದ್ದಾರೆ, ಮೆಡಿಟೇಷನ್ಸ್ ಅಂತ ಮಾಡ್ತಾ ಇದ್ದಾರೆ, ಯೋಗ ಕ್ಲಾಸಸ್ಸಿಗೆ ಜಾಯ್ನ್ ಆಗ್ತಿರುವಂಥದ್ದು, ಅಥವಾ ನೇಚರ್ ಜೊತೆ ಟ್ರಾವೆಲ್ ಮಾಡ್ತಿರುವಂಥದ್ದು, ಸಮಥಿಂಗ್ ರಿಲೇಟೆಡ್ ಟು ಸ್ಪಿರಿಚುವಾಲಿಟಿ ಇವ್ರು ಕನೆಕ್ಟ್ ಆಗ್ತಾ ಇದ್ದಾರೆ. ಬಿಕಾಸ್ ಆಫ್ ಸಮ್ ಟ್ರಾಮಾ ಇವ್ರ ಲೈಫಲ್ಲಿ ನಡೆದಿದೆ, ಅಥವಾ ನಿಮ್ಮ ಜೊತೆ ಆರ್ಗ್ಯುಮೆಂಟ್ಸ್, ಅಥವಾ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ನಿಮ್ಮನ್ನ ಬಿಟ್ಟಿರೋಕ್ಕಾಗದೇ ಇರುವಂತಹ ಒಂದು ಸಿಚುವೇಷನಲ್ಲಿ ಇರುವಂಥದ್ದು. ಅದಕ್ಕೋಸ್ಕರ ಪೀಸ್ ಆಫ್ ಮೈಂಡ್ ಬೇಕು, ಸ್ವಲ್ಪ ಗಟ್ಟಿಯಾಗಬೇಕು, ಎಮೋಷನ್ಸ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇವರು ಸ್ಪಿರಿಚುವಲ್ ಜರ್ನಿಗತ್ತ ಮುಖ ಮಾಡಿದ್ದಾರೆ ಅಂತ ಹೇಳ್ಬಹುದು. ಓಕೆ, ನೆಕ್ಸ್ಟ್, ಐ ವಿಲ್ ಫಾರ್ ಎವರ್ ಕೀಪ್ ಆನ್ ಲವಿಂಗ್ ಯು ದ ವೇ ಐ ಡಿಡ್ ಎಟ್ ದ ಸ್ಟಾರ್ಟ್. ಓಕೆ, ಸೊ ನಾನು ಮುಂಚೆ ಯಾವ ರೀತಿ ಪ್ರೀತಿಸ್ತಾ ಇದ್ದೆ, ಈಗಲೂ ಅಷ್ಟೇ ಪ್ರೀತಿಸ್ತೀನಿ, ಮುಂದೇನೂ ಅಷ್ಟೇ ಪ್ರೀತಿಸ್ತಾನೇ ಇರ್ತೀನಿ. ಸೊ ನೀನು ಡೌಟ್ ಪಡಬೇಡ. ಮೈಟ್ ಬಿ ನೀವೇನಾದರೂ ಎಷ್ಟು ಪ್ರೀತಿಸ್ತೀಯಾ, ಯಾಕೆ ಪ್ರೀತಿಸ್ತೀಯಾ, ಕಡೆವರೆಗೂ ಇರ್ತೀಯಾ, ಕಡೆವರೆಗೂ ಈ ಪ್ರೀತಿ ಹೀಗೆ ಇರುತ್ತಾ, ಹಾಗೆ ಹೀಗೆ ಅಂತ ಕೇಳಿದ್ರೆ ಈ ಮೆಸೇಜ್ ನಿಮಗೆ. ಓಕೆ, ಐ ಫೀಲ್ ಯು ಆರ್ ಮೈ ಸೋಲ್ಮೇಟ್. ಈ ಪರ್ಸನ್ಗೆ ನೀವು ಸೋಲ್ಮೇಟ್ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಮೈಟ್ ಬಿ ಯು ಆಲ್ ಲೈಕ್ ಕೆಲವರು ಇಲ್ಲಿ ಸೋಲ್ಮೇಟ್ ಜರ್ನಿಯಲ್ಲೂ ಕೂಡ ಇರಬಹುದು. ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್ ನೌ. ಅಗೇನ್ ಇಟ್ಸ್ ಹೀಲಿಂಗ್ ಟೈಮ್ ಅಂತ ಇವರಂತ ಇರೋದು. ಸೊ ಸೋಲ್ ಜರ್ನಿಯಲ್ಲಿದ್ದಾರೆ, ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿದ್ದಾರೆ, ಮತ್ತು ಆ್ಯಂಡ್ ಸ್ಪಿರಿಚುವಲ್ ಜರ್ನಿ ಇರೋದ್ರಿಂದ ಹೀಲ್ ಆಗ್ತಾ ಇದ್ದೀನಿ ಅಂತಲೂ ಹೇಳ್ತಾ ಇದ್ದಾರೆ. ಲೆಟ್ ದೆಮ್ ಹೀಲ್ ಆ್ಯಂಡ್ ಕಮ್ ಬ್ಯಾಕ್. ಡೆಫಿನೆಟ್ಲಿ ಎಲ್ಲವೂ ಸರಿ ಹೋಗುತ್ತೆ. ಸೊ ಆ್ಯಂಡ್ ನೀವು ಕೂಡ ಜಾಸ್ತಿ ಪ್ರೆಷರೈಸ್ ತೊಗೊಳೋದಕ್ಕೆ ಹೋಗಬೇಡಿ. ಅವ್ರವ್ರ ಲೈಫಲ್ಲಿ ಅವ್ರವ್ರ ಜೊತೆ ನಡೀತಾ ಇದೆ ಅಂತಂದರೆ ನಾವು ಒಂದು ಸೈಡ್ ರೋಲ್ ಆಗಿರ್ತೀವಿ ಅಷ್ಟೇ. ಸೊ ನಮ್ಮ ಲೈಫ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಈಗ ಅವ್ರ ಲೈಫ್ ಬಗ್ಗೆ ಅವ್ರು ಯೋಚನೆ ಮಾಡಿ ಅವ್ರ ಸ್ಪಿರಿಚುವಲ್ ಜರ್ನಿ ಅಥವಾ ಅವ್ರ ಪೀಸ್ ಆಫ್ ಮೈಂಡ್ ಅವ್ರು ಹುಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮ ಪೀಸ್ ಆಫ್ ಮೈಂಡನ್ನ ನೀವು ಹುಡ್ಕೊಳ್ಳೇಬೇಕು, ನೀವು ಕಂಡುಕೊಳ್ಳೇಬೇಕು ಅಲ್ವಾ.
ಹೇಗೆ ನೀವು ಅವ್ರ ಲೈಫಲ್ಲಿ ಸೈಡ್ ರೋಲು, ಹಾಗೆ ಅವರು ಕೂಡ ನಿಮ್ಮ ಲೈಫಲ್ಲಿ ಒಂದು ಸೈಡ್ ರೋಲ್ ಅಥವಾ ಒಂದು ಜರ್ನಿ, ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಉಳಿದಿರುವಂಥ ಕಂಪ್ಲೀಟ್ ಲೈಫ್ ನಿಮ್ಮದು. ನಿಮಗೋಸ್ಕರ ನೀವು ಇಲ್ಲಿ ಮೇನ್ ಇರಬೇಕು. ಆ್ಯಂಡ್ ಕೆಲವರು ಇಲ್ಲೇನಾದರೂ ತುಂಬ ಚೇಸ್ ಮಾಡ್ತಾ ಇದ್ದೀರಾ, ಪರ್ಸನ್ ಮಾತಾಡಲೇಬೇಕು ಅಂತ ಏನಾದರೂ ಸಮಥಿಂಗ್ ಡೆಸ್ಪರೇಟ್ ಏನಾದರೂ ಆಗ್ತಾಯಿದ್ರೆ, ಪ್ಲೀಸ್ ಸ್ಟಾಪ್ ದಟ್. ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್. ಒನ್ಸ್ ನೀವು ನಿಮ್ಮ ಜೊತೆ ಫೋಕಸ್ ಆಗಿದ್ದರೆ, ನಿಮ್ಮ ಜೊತೆ ಆ ಒಂದು ಬಾಂಡ್ನ, ಸೆಲ್ಫ್ ಬಾಂಡ್ನ ನೀವು ಸೃಷ್ಟಿ ಮಾಡಿಕೊಂಡ್ರೆ ಖಂಡಿತ ನಿಮಗೇನು ಬೇಕೋ ಅದು ಸಿಗ್ತಾ ಹೋಗುತ್ತೆ. ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ನಿಮ್ಮ ಕೈಗಳನ್ನ ಹುಡ್ಕೋಬೇಕು ಅಂತ ಇವ್ರು ಅಂತ ಇದ್ದಾರೆ. ರೀಕನ್ಸಿಲೇಷನ್, ಗಿವ್ ಮೀ ಒನ್ ಚಾನ್ಸ್, ಲೆಟ್ಸ್ ಬಿ ಟುಗೆದರ್. ಸೊ ಒಂದಾಗಿರೋಣ, ಒಂದು ಚಾನ್ಸ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಚಾನ್ಸ್ ಕೊಡೋದು ಬಿಡೋದು ಇಟ್ಸ್ ಅಪ್ ಟು ಯು ಗೈಸ್. ಗಿವ್ ಮೀ ಸಮ್ ಮೋರ್ ಟೈಮ್ ಟು ಥಿಂಕ್. ಪ್ರೆಷರ್ ಹಾಕಬೇಡ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂತಲೂ ಅಂತ ಇದ್ದಾರೆ. ಸೊ ವೇಟ್ ಮಾಡಿ ನೋಡಿ. ಐ ವಾಂಟ್ ಯು. ಇಟ್ಸ್ ಲೈಕ್ ವೆರಿ ಕನ್ಫ್ಯೂಸ್ಡ್ ಸ್ಟೇಟ್. ಅದು ನಿಮ್ಮನ್ನು ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಈ ಕಡೆ ನಿಮ್ಮನ್ನ ಪಡ್ಕೊಳ್ಳೋಕ್ಕೂ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ. ಇಟ್ಸ್ ಲೈಕ್ ತ್ರಿಶಂಕು ಸ್ಥಿತಿ ಈ ಪರ್ಸನ್ ಆಗಿದೆ ಅಂತ ಹೇಳಬಹುದು. ಇವರ ಒಂದು ಥಾಟ್ಸ್ ಮಧ್ಯೆನೇ, ಇವರ ಒಂದು ಆಲೋಚನೆಗಳ ಮಧ್ಯೆನೇ ಇವರು ಫೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಐ ನೀಡ್ ಯು ಫಾರ್ ಎವರ್. ಓಕೆ, ನನಗೆ ನೀನು ಯಾವಾಗಲೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ನಾಟ್ ದ ರೈಟ್ ಟೈಮ್, ಸೊ ಪ್ಲೀಸ್ ವೇಟ್. ವೇಟ್ ಮಾಡು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಥಿಂಕ್ ಮಾಡಬೇಕು ಅಂತಾರೆ, ವೇಟ್ ಮಾಡು ಅಂತಾರೆ. ಸೊ ನಿಮಗೆ ಯಾವುದು ಮೆಸೇಜ್ ರೆಸನೇಟ್ ಆಗುತ್ತೆ ಅದನ್ನು ನೀವು ತೊಗೊಳ್ಳಿ. ಐ ಆಮ್ ಥ್ಯಾಂಕ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಸೊ ಅವರಿಗೆ ನೀವು ಅವ್ರ ಲೈಫಲ್ಲಿ ಇರೋದು ತುಂಬಾ ಗ್ರೇಟ್ಫುಲ್ ಅಂತ ಫೀಲ್ ಮಾಡ್ತಾ ಇದ್ದಾರೆ, ಬ್ಲೆಸ್ಡ್ ಫೀಲ್ ಮಾಡ್ತಾ ಇದ್ದಾರೆ. I love you so much. You are my whole world. I will always love you. Nice. ನೆಕ್ಸ್ಟ್ ಮೆಸೇಜ್, ಐ ವಾಂಟ್ ಹಗ್ ಯು. ಓಕೆ, ಪರ್ಸನ್ ನಿಮ್ಮನ್ನ ಲವ್ ಮಾಡ್ತೀನಿ ಅಂತಾರೆ, ಹಗ್ ಮಾಡ್ತೀನಿ ಅಂತಿದ್ದಾರೆ. ಇಟ್ಸ್ ಓವರ್ ಆಲ್ ಕ್ಯೂಟ್ ಲವ್ ಸ್ಟೋರಿ. ಐ ಲೈಕ್ ಯುವರ್ ವಾಯ್ಸ್. ನಿಮ್ಮ ಧ್ವನಿನ ಇವ್ರಿಗೆ ತುಂಬ ಇಷ್ಟಪಡ್ತಾರೆ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ನೀವು ಮಾತಾಡೋದು ಕೂಡ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ವಾಯ್ಸಲ್ಲಿ ಒಂದು ಸೂತಿಂಗ್ ಥಿಂಗ್ ಇದೆ, ಅಥವಾ ನೀವು ಮಾತಾಡಿದ್ರೆ ಸಾಕು ಥಿಂಗ್ಸ್ ವಿಲ್ ಬಿ ಗೆಟ್ಟಿಂಗ್ ಬೆಟರ್ ಅನ್ನೋ ಥರ ಅವ್ರು ಫೀಲ್ ಮಾಡ್ತಾರೆ. ಸೊ ಇದಾಗಿತ್ತು ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ನೋಟ್ಸ್. ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.